ಲಾಸ್ಟ್ ಏಪ್ರಿಲ್ 24ದಿಂದ ಮೊನ್ನೆ 10ನೇ ತಾರೀಕಿನವರೆಗೆ ಬಂದೆ. ಇಲ್ಲ ಹೇಳದಲ್ಲ ನಿಮ್ಗೆ 6,000 ಪ್ರತಿನಿತ್ಯ ಕ್ಯಾಲ್ಕುಲೇಟ್ ಮಾಡಿರಲ್ಲ. 24ರಿಂದ 10ನೇ ತಾರೀಕಿನ ತನಕ, ಏಪ್ರಿಲ್ 24ರಿಂದ ಇನ್ನಾದ್ರು ರಿಪೋರ್ಟೇ ಬಂದಿಲ್ಲ. ಅವರು ನಾನು ಪರ್ಸ್ಯೂ ಮಾಡ್ತೀನಿ. ಸರ್, ಈಗ ಮೋದಿ ಅವರು ತ್ಯಾಗ ಮಾಡಬೇಕು, ವಿದೇಶಕ್ಕೆ ಹೋಗ್ಬಾರ್ದು, ವೆಹಿಕಲ್ ಬಳಸಬೇಡ, 1 ಲಕ್ಷ ಚಿನ್ನ ಖರೀದಿ ಮಾಡಬೇಡ ಅಂತ ಮೋದಿ ಅವ್ರನ್ನ ಭಾಳ ಸಲ ಬೇರೆ ಬೇರೆ ರೂಪದೊಳಗೆ ನೋಡಿದ್ದೀವಿ ನಾವೆಲ್ಲ. ಕರೋನಾದಾಗೂ ದೀಪ ಹಚ್ಚ್ರಿ ಮುಂದಿನ ಹೇಳ್ಕೋ, ನಿಮಗೆ ಗೊತ್ತು ಅವ್ರು ಏನೇನೋ ಹೇಳಿದ್ರು. ಅವ್ರು ಇಂಥ ವಿಜ್ಞಾನದ ಯುಗದೊಳಗೆ ಇನ್ನು ನೀವು ಆ ಕಾಲಕ್ಕೆ ಹೊಂಟಿರಿ ಅಂದರೆ ಈಗ ಯಾಕೆ ಹೇಳ್ಯಾರ ಅಂದರೆ ನಾ ಏನೇನು ನನಗೆ ಅಪಹಾಸ್ಯ ಅನ್ನಿಸ್ತದೆ. ಪ್ರಧಾನಮಂತ್ರಿಗಳು ಈ 2 ದಿನದ ಅವ್ರ ಸ್ಟೇಟ್ಮೆಂಟ್ಸನ್ನು ಗಮನಿಸಿದ್ರೆ ಯಾಕೆ ಅವ್ರು ಎಲ್ಲೇ ಒಂದು ಕಡೆ ಇದು ಆಗ್ತಾಯಿದ್ದಾರೆ ಅಂತ. ಯಾಕಂದರೆ ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕಾದಾಟದ ಬಗ್ಗೆ ಮಾತಾಡ್ತಾರೆ, ಅಧಿಕಾರದ ಬಗ್ಗೆ ಮಾತಾಡ್ತಾರೆ. ಅವ್ರದ್ದು ಅಲ್ಲದು. ಇಲ್ಲಿ ಅವರೇ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ಅವರು ಮಾತಾಡಿದ್ರೆ ಶೋಭೆ ಬರ್ತದೆ, ಬೇರೆ ಪಕ್ಷದ ಅಧ್ಯಕ್ಷರು ಮಾತಾಡಿದ್ರೆ ಶೋಭೆ ಬರ್ತದೆ. ಬಿಟ್ಟು ಮೋದಿಯವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾಗಲಿ ಇಂಥ ವಿವೇಕರಹಿತ, ನಾನು ಹೇಳಬಾರ್ದು, ಅವ್ರ ಸ್ಟೇಚರ್ ಕೀವರ್ಡ್ ಯೂಸ್ ಮಾಡಬಾರ್ದು. ಬಿಕಾಸ್ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು. ಆದರೆ ಈ ವಿಚಾರಗಳನ್ನು ನಮಗೆಲ್ಲೋ ಒಂದು ಕಡೆ ನಾನು ಅದಕ್ಕೆ ಹೇಳಿಕೆ ಹೋಗಂಗಿಲ್ಲ ಅವ್ರ ಬಗ್ಗೆ. ಬಟ್ ಅವ್ರು ಮಾತನಾಡಬಾರ್ದಾಗಿತ್ತು. ಇದು ಜನರಿಗೆ ಏನು ಮೆಸೇಜ್ ಹೋಗ್ತದೆ ಅಂತಂದರೆ ಜನರಲ್ಲಿ ಅಭದ್ರತೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗಬಾರ್ದು. ಹಿ ವಾಸ್ ಲೀಡಿಂಗ್ 140 crores ಪಾಪ್ಯುಲೇಷನ್. ಇಂಥ ಬೃಹತ್ವಾದಂಥ ದೇಶ ಆಳಂಥವ್ರ ಬಾಯಲ್ಲಿ ಭಾಳ ಮ್ಯಾಚ್ಯೂರ್ಡ್ ಸ್ಟೇಟ್ಮೆಂಟ್ ಇಡು. ನಾವೆಲ್ಲ ಅವರಿಂದ ಇಂಥ ನಿರೀಕ್ಷೆ ಮಾಡಿರಲಿಲ್ಲ. ದುರಾದೃಷ್ಟಕರ ಅವ್ರ ಈ ಹೇಳಿಕೆ. ಷೇರುಪೇಟೆನೂ ಅಲ್ಲಾಡ್ತಾ ಇದೆ. ಬರೀ ಒಂದು ಷೇರುಪೇಟೆ ಅಲ್ಲ, ಎಷ್ಟು ಹೃದಯದೊಳಗೆ ಯಾವ ರೀತಿ ಅದ್ರ ಭಾವನೆಗಳನ್ನಾಗಿವೆ ಅನ್ನೋದನ್ನು ನಾವು ನೀವು ಗ್ರಹಿಸ್ಲಿಕ್ಕಾಗಬಾರ್ದು. ಷೇರುಪೇಟೆ ಭಾಳ ಅದ್ರ ಬಿಸ್ನೆಸ್ ಕ್ಲಾಸ್, ಕೆಲವು ಕ್ಲಾಸಿಗೆ ಆಗಿರ್ಬೋದು. ಒಬ್ಬ ಸಾಮಾನ್ಯ ಮನುಷ್ಯಗೂ ಸಹಿತ ಅದು ಮನಸ್ಸಿಗೆ ನೋವು ಆಗ್ತದೆ. ಏನಪ್ಪ ನಾವು ಈ ರೀತಿ ಬದುಕಬೇಕಲ್ಲ ಅಂತೇಳಿ. ಇನ್ನು ಮೋದಿ ಅಂಧ ಭಕ್ತರು ಯಾರೇ ಅದನ್ನು ಒಪ್ಪಬೋದು. ಆದರೆ ಯಾವುದೇ ದೇಶದ ಸಮಗ್ರ ಚಿಂತನೆ ಇರ್ತಕ್ಕಂಥವ್ರು ಯಾರೂ ಒಪ್ಪಂಗಿಲ್ಲ ಆ ವಿಚಾರವನ್ನು. ಬಂಗಾರ ಖರೀದಿ ಮಾಡಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ, ಡೀಸೆಲ್ ಕಡಿಮೆ ಯೂಸ್ ಮಾಡಿ, ಗ್ಯಾಸ್ ಕಡಿಮೆ ಯೂಸ್ ಮಾಡಿ, ಆನ್ಲೈನ್ ಕ್ಲಾಸ್ಗಳು ನಡೆಸ್ಕೊಳ್ತಾರೆ. ಇವೆಲ್ಲ ಯಾವಾಗ ಮಾಡ್ತಾರೆ ಗೊತ್ತಾನೆ? ಒಂದು ಅತ್ಯಂತ ವಿಶೇಷ ಸಂದರ್ಭ ನಿರ್ಮಾಣ ಆಗಿರೋ ಪ್ರಪಂಚದಾಗ. ಅಂಥದ್ದೇನು ಆಗಿಲ್ಲ ಇವತ್ತು. ಇನ್ನು ಆ ವಾತಾವರಣ ಸೃಷ್ಟಿಯಾಗಿಲ್ಲ. ಆಗ್ಬೋದು, ಇಂಥ ಹೇಳಿಕೆಗಳು ಕೊಡ್ಬೋದು. ಕರೋನಾದಾಗ ಏನಾರ ಒಂದಿಟ್ಟು ಕೊಟ್ಟಿದ್ರೆ ನಾವು ಒಪ್ಕೋತಿದ್ದೆ. ಏನೋ ಒಂದು ವಾರ ನಡೆದದ, ಅದನ್ನು ಸಸ್ಟೇನ್ ಮಾಡಿಕೊಂಡು ನಡೆಸುವಷ್ಟು ಕೆಪಾಸಿಟಿ ಇಲ್ಲಾಂದರೆ, ನಿಂಬಲ್ಲಿ ಆ ಕೆಪೇಬಲ್ ನೀವಿಲ್ಲ ಅಂದರೆ ಏನು ತೋರಿಸ್ಕೊಡ್ತದೆ? ಮತ್ತು ಅವ್ರಿಗೆ ಏನು ಹೇಳ್ತಾರೆ ಅಂಧ ಭಕ್ತರು? ವಿಶ್ವಗುರು. ಏನು ಹೆಸರದು? ವಿಶ್ವಗುರು. ದೇಶನೇ ಆಳಕ್ಕೆ ಬರಂಗಿಲ್ಲ, ಇವರೆಲ್ಲ ವಿಶ್ವಗುರು ಅಲ್ಕೊಂಡಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಮಾಡೋದು? ಆದ್ರೆ ಏನಲ್ಲಕ್ಕಾಗಲ್ಲ. ದೇಶದಾಗ 22 ಸ್ಟೇಟ್ ಅವ್ರನ್ನೇ ನಡೆದಾವ. ಆಲ್ ಅಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ಕೋತಾರೆ. ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ ಅದು ಈ ದೇಶದಾಗ. ಇದನ್ನು ನಾವು ಹೇಳಂಗಿಲ್ಲ. ಅವ್ರದ್ದೇ ನಾಯಕರು ಅವ್ರು ಏನು ಬೆಳೆಸಾರಲ್ಲ ಗುರು ಅಂಥೇಳಿ. ಲಾಲ್ ಕೃಷ್ಣ ಅದ್ವಾನಿ ಅವ್ರು ಹೇಳಿರ್ತಕ್ಕಂಥ ಶಬ್ದ ಇದು, ಅನ್ಡಿಕ್ಲರ್ಡ್ ಎಮರ್ಜೆನ್ಸಿ. ಇಲ್ಲೇನಾಗ ಬಂಗಾಲ್ ಗೆದ್ದಿದ್ದಾರೆ, ಹೆಂಗೆ ಗೆದ್ದಾರೆ ಎಲ್ಲರಿಗೂ ಗೊತ್ತದ. ಆವೇನ ಇಲ್ಲೇ ಒಂದು ತಮಿಳ್ನಾಡದವ್ರು ಬೇರೆ ಪಕ್ಷದವ್ರು ಗೆದ್ದು ಇವ್ರಿಗೆ ಸಹಾಯ ಕೇಳಂಗಿಲ್ಲ ಅಂತಂದ್ರೆ ಅವ್ರ ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾರು ಹೆಚ್ಚಿನ ಸಂಖ್ಯೆ ಹೊಂದಿದವರು ಅವ್ರು ಕೊಡಬೇಕಾಗಿತ್ತು. ಫ್ಲೋರ್ ಟೆಸ್ಟ್ ಆಗೇ ಆಗ್ತದಲ್ಲ, ಫ್ಲೋರ್ನ ಡಿಸೈಡ್ ಆಗೇ ಆಗ್ತಿತ್ತು. ಆ ರೀತಿ ಮಾಡೋದು. ಮತ್ತು ಇಂಥ ಗವರ್ನರ್ಸ್ ಬಗ್ಗೆ, ಅದು ವಿಶೇಷವಾಗಿ ಕರ್ನಾಟಕ SR ಬೊಮ್ಮಾಯಿ ಅವ್ರ ಕಾಲದಾಗ ಒಂದು ನಿರ್ಣಯ ಆಗ್ಯದ ಸುಪ್ರೀಂ ಕೋರ್ಟ್ನಾಗ. ಅವು ಎಲ್ಲವನ್ನ ಗಾಳಿ ತೂರ್ತಾ ಇದ್ದಾರೆ ಅವ್ರು. ಎಲ್ಲ ಆಟೋನಮಸ್ ಬಾಡೀಸ್ ಮಿಸ್ಯೂಸ್ ಮಾಡ್ತಾರೆ ಅವ್ರು. IT, ED, ನಾನು ಇನ್ನೊಂದು ಕೆಲವು ಹೇಳಬಾರ್ದು. ಎಲೆಕ್ಷನ್ ಕಮಿಷನ್ ಅಂತವೆಲ್ಲ ದುರುಪಯೋಗ ಆದಂದ್ರೆ ಎಲ್ಲಿಗೆ ಹೋಗೋದು? ಈ ದೇಶ ಯಾಕಡೆ ಹೊಂಟದ? ಅದಕ್ಕಾಗಿಯೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅಂದ್ರೆ ಮೊನ್ನೆ ಲೋಕಸಭಾದ ನೋಡಿದೆ ನಾನು. ಚಾಣಕ್ಯ ಇದ್ದರೂ ಸಹಿತ ನಿಮ್ಮ ಈ ಇದಕ್ಕೆ ಏನಾಗ್ತಿದೆ ಅಂತ ಅನ್ನೋದನ್ನು ಮನವರಿಕೆ ಮಾಡೋ ಪ್ರಯತ್ನ ಮಾಡಿದ್ರು ಅವ್ರು, ಪ್ರಿಯಾಂಕಾ ಗಾಂಧಿ ಅದು. ಸೊ ಅದಕ್ಕೆ ನಂದೇನು ಅಭಿಪ್ರಾಯ ಅಂದರೆ, ದೇಶ ಆಳೋರು ಭಾಳ ವಿವೇಕದಿಂದ ಸ್ಟೇಟ್ಮೆಂಟ್ಸ್ ಮಾಡಬೇಕಾಗ್ತದೆ. ಜನರಲ್ಲಿ ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ಆಗಬಾರ್ದು. ಇದೆಲ್ಲ ಏನಾಗ್ತದೆ, ಏನು ಸೂಚಿಸ್ತದೆ ಅಲ್ಟಿಮೇಟ್? ಅದು ಯಾರೋ ಮಾತಾಡಿದ್ರೆ ಬೇರೆ,
ಹಿಂದಕ್ಕೊಮ್ಮೆ ನೋಟುಬಂದಿ ಬಗ್ಗೆನೂ ಹಿಂಗೆ ಮಾತಾಡಿದರು. ಮೊನ್ನೆ ಮಹಿಳಾ ಮೀಸಲಾತಿ ಬಗ್ಗೆ ದೇಶ ಉದ್ದೇಶಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. 4-5 ರಾಜ್ಯದಾಗ ಇಲೆಕ್ಷನ್ ನಡೆದಿತ್ತು. ಒಬ್ಬ ಪ್ರಧಾನಮಂತ್ರಿ ಆಫೀಸ್ ಇಲೆಕ್ಷನ್ ಪರ್ಪಸ್ಗೆ ಯೂಸ್ ಆಗಬಾರ್ದು, ಅದು ವೈಲೇಷನ್ ಅವು. ಆದರೆ ಈ ದೇಶದ ಆ TN ಶೇಷನ್ ಅಂತವ್ರು ಇದ್ರೆ ಗೊತ್ತಾಗ್ತಿತ್ತು. ಇವತ್ತು ಇಲೆಕ್ಷನ್ ಕಮಿಷನ್ದಾಗ ಆ ಜೀವೇ ಇಲ್ಲ, ನಡೆದದ ನಡೀತದ. ಉದ್ದೇಶ ಏನಿರ್ಬೋದು ಈ ರೀತಿ ಹೇಳೋದಕ್ಕೆ ಉದ್ದೇಶ ಏನಿದೆ? ಅಲ್ಲ, ನೀವು ಉದ್ದೇಶ ಅವ್ರಿಗೆ ಕೇಳಬೇಕು, ಆದ್ರೆ ಅವ್ರ ಹೇಳಿಕೆ ಸರಿ ಇಲ್ಲ. ಇಷ್ಟು ದಾಯ ಉದ್ದೇಶ ಅವ್ರಿಗೆ ಗೊತ್ತಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಹೇಳ್ತೀನಿ, ಅವ್ರು ಮಾಡೋದಂಥ ಒಂದೊಂದು ನೀತಿ ಈಗ ಅದನ್ನು ಎಲ್ಲಿಗೂ ತೆಲಾಂಚಲ ಇಟ್ಬಿಟ್ರು, ಅದು ರಾಮಜೇತ್ ಹೆಸರಿಟ್ಟು ಮುಗಿಸ್ಬಿಟ್ರು. ಅದು ನಿರ್ಣಯ ಮಾಡಬೇಕಾದ ಗ್ರಾಮ ಸಭೆ, ಆ ಜನರು ಎಲ್ಲೋ ಕೂತು ನಿರ್ಣಯ ಆಗತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದು. ಅದು ಒಂದೇ ಅಲ್ಲ, ಈ GST ಒಳಗೆ ಎಟ್ಟನೇ ಆಗ್ತದೆ ನಮಗೆ. ಅಪ್ಪರ್ ಬರ್ದಾ ಪ್ರಾಜೆಕ್ಟ್ನಾಗ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ ಅವರು. JJMದಾಗ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಎಲ್ಲಿ ಹೋಗೋದು ನಾವು? ಫೆಡರಲ್ ಸಿಸ್ಟಮ್ದಾಗ ಇದೇವೋ ಇಲ್ಲ ಅನಿಸ್ತದೆ ನನಗೆ. ಸೊ ಬೇರೆ ಪಕ್ಷ ಸರ್ಕಾರದ ಅಂತ ಹೇಳಿ ಕರ್ನಾಟಕ, ತೆಲಂಗಾಣ, ಹಿಮಾಚಲ್ ಪ್ರದೇಶಕ್ಕೆ ನೀವು ಸಹಾಯ ಮಾಡಂಗಿಲ್ಲ ಅಂದರೆ ಎಲ್ಲಿ ಹೋಗೋದು ನಾವು? ಇಡೀ ದೇಶ ನೀವೇ ಆಳ್ಬೇಕಂದ್ರೆ ಒಮ್ಮೆ ಹೇಳ್ಬಿಡ್ರಿ, ನೀವೇ ಎಲ್ಲರೂ ಬಿಟ್ಟು ಮನೆಗೆ ಇರ್ತೀವಿ, ನೀವರು ಮಾಡ್ರಿ. ಈ ವಿಧಾನ ಸರಿಯಲ್ಲ. ಕೇಂದ್ರ ಸರ್ಕಾರದ ಈ ಸರ್ವಾಧಿಕಾರಿ ಧೋರಣೆ ಏನದ, ಇದನ್ನು ನಿಜವಾಗಿ ಯಾರು ಸಾಮಾಜಿಕ ಪ್ರಜ್ಞೆ ಇದ್ದವರು ಅದರ ಖಂಡಿಸ್ತಾರೆ. ಫೆಡರಲ್ ಸಿಸ್ಟಮ್ ಒಳಗೆ ಗ್ರಾಮ ಪಂಚಾಯತ್ ಲೆವೆಲ್ ಅದನ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದರೆ ರಾಜ್ಯ ಸರ್ಕಾರ ZP ಇಲೆಕ್ಷನ್, ತಾಲೂಕ್ ಪಂಚಾಯತ್ ಇಲೆಕ್ಷನ್ ಇನ್ನೂ ಪೋಸ್ಟ್ಪೋನ್ ಮಾಡ್ಕೊತೇ ಅಲ್ಲ, ಬರ್ತೇವೆ. ಆ ಇಶ್ಯೂ ಮ್ಯಾಟರ್ ಇನ್ ದ ಕೋರ್ಟ್ನ ಮ್ಯಾಟರ್ದಾಗ ಇದ್ದಾಗ ನಾವು ನೀವು ಏನು ಮಾತಾಡೋದು? ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅದು ಹೆಂಗೆ ಸರ್, ವಿರೋಧ ಪಕ್ಷದವ್ರಿಗೆ ಬೇಡ ಆಗಿದೆ, ನಿಮಗೂ ಬೇಡ ಆಗಿದೆ. ಇಲ್ಲ, ಅದು ನಿಮ್ಮ ಗ್ರಹಿಕೆ ಹೆಂಗಿರ್ಬೇಕು. ನಾವು ಇಲೆಕ್ಷನ್ ಮಾಡಕ್ಕೆ ಭಾಳ ಉತ್ಸಾಹ ಇದೆ. ಯಾಕಿದೇವ ನೀವೇ ನೋಡಿದ್ರಿ, ಎಟ್ ಇಲೆಕ್ಷನ್ ನಡೀತಾವ, ಮಗನ ಗೆದ್ದಿದ್ದೇವೆ ನಾವು. ನಿನ್ನೆ ಮೇಟಿಯವ್ರದ್ದು ಗೆದ್ದಿದ್ದೇವೆ, ಶಾಮನೂರು ಶಿವಶಂಕರಪ್ಪ ಅವ್ರ ಮೊಮ್ಮಗಂದು ಗೆದ್ದಿದ್ದೇವೆ. ಅದಕ್ಕಿಂತ ಮೊದಲು ಅವರು ಏನಿದ್ದಲ್ಲ ಅವು ಸಹಿತ ನಾವೇ ಗೆದ್ದಿದ್ದೇವೆ. ಬೊಮ್ಮಾಯಿ ಅವ್ರ ಮಗನ ವಿರುದ್ಧ ಗೆದ್ದಿದ್ದೀವಿ. ಚುನಾವಣೆಗಳನ್ನು ಗೆದ್ದಿದ್ದನ್ನು ಆರ್ಟನ್ನು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, DK ಶಿವಕುಮಾರ್ ಅವ್ರನ್ನ ಕಲಿಬೇಕು ಅವ್ರಲ್ಲ ಇದರಿನವ್ರು. ವಿ ಆರ್ ವೆರಿ ಇಂಥ ವ್ಯಾಟ್ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, MLA ಎಲೆಕ್ಷನ್ ಗೆದ್ದಿದ್ದೇವೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್. ನಮ್ಮ ಹತ್ರ ಭಾಳ ಸಶಕ್ತರಿದ್ದೇವೆ, 140 ಜನ. ಐ ಶುಡ್ ಬಿ ಅಫ್ರೇಡ್. ದ ಮ್ಯಾಟರ್ ಇಸ್ ಇನ್ ದ ಕೋರ್ಟ್, ದಟ್ಸ್ ವೈ ವಿ ಆರ್ ಮಮ್. ಅನಿವಾರ್ಯ ಅಲ್ಲ, ನಾವ್ಯಾರು ನಿರೀಕ್ಷೆ ಮಾಡದೇ ಇರತಕ್ಕಂಥ ಚುನಾವಣೆಗಳು, ಈ ಶಾಮನೂರ್ ಅವ್ರದ್ದಾಗಲಿ, ಮೇಟಿ ಅವ್ರದ್ದಾಗಲಿ, ಅಥವಾ ಸುಧಾಕರ್ ಅವ್ರದ್ದಾಗಲಿ, ಇವು ಯಾರು ನಾವು ನಿರೀಕ್ಷೆ ಮಾಡಿರ್ತೀವ? ಯಾರ ಕೈಯಾಗದ? ಅನಿವಾರ್ಯವಲ್ಲ. ನಾನೀವೆಂದು ನೋಡ್ಲಾರ್ದ ನಿರ್ಣಯಗಳು ನೋಡ್ಲಾಗಿದ್ದಿರಲ್ಲ. ರಾಜೇಗೌಡ, ಶೃಂಗೇರಿ, ಒಂದೇ ಅವಧಿ ಒಳಗೆ 2 MLAಗಳು ಓತು ತಗೊಂಡು ಎಲ್ಲರೂ ಕೇಳಿರನ? ಎಲ್ಲಿ ಗೌರವಾನ್ವಿತ ನ್ಯಾಯಾಲಯದ ನಿರ್ಣಯದ ಬಗ್ಗೆ ನಾವು ಯಾರೂ ಪ್ರಶ್ನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಫ್ಟರ್ ಆಲ್ ದೇ ಆರ್ ವೇರ್, ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಅದ. ಆದರೆ ಇವು ಏನು ನಡೀತಾ ಇದ್ದಾವೆ, ಇದಕ್ಕೆ ಅವಕಾಶಗಳು ಆಗಬಾರ್ದು, ಆ ವಾತಾವರಣ ಆಗಬಾರ್ದು. ಸರಿ ಹೋಗಂಗಿಲ್ಲ ಈ ಮೆಸೇಜ್, ಅಷ್ಟೇ ನಾನು. ಬಟ್ ನ್ಯಾಯಾಲಯದ ಆದೇಶಗಳನ್ನು ನಾವೆಲ್ಲರೂ ಗೌರವಿಸಬೇಕಾಗ್ತದೆ. ಆ ಸಿಸ್ಟಮ್ನಾಗಿದ್ದೀವಿ, ಅಡಾಪ್ಟ್ ಮಾಡ್ಕೊಂಡಿರು. ರೈಟ್, ಥ್ಯಾಂಕ್ ಯು.